ಸಾಗಿಸ್ತಾ ಇದ್ದಾಗ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ದೊಡ್ಡ ಅವಘಡವೇ ನಡೆದುಕೊಂಡಿದೆ. ತಮಿಳುನಾಡಿನ ತಿರುವಳ್ಳೂರ್ ಬಳಿ ಈ ಘಟನೆ ನಡೆದಿರೋದು. ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಗೂಡ್ಸ್ ರೈಲ್, ಇಂಧನ ಸಾಗಿಸ್ತಾ ಇದ್ದಂತಹ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಮಿಳುನಾಡಿನ ತಿರುವಳ್ಳೂರ್ ಬಳಿ ಘಟನೆ ನಡೆದಿರುವಂತದ್ದು. ಬೆಂಕಿಯನ್ನು ನಂದಿಸುವುದಕ್ಕೆ ಸಿಬ್ಬಂದಿಗಳು ಈಗ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಗೂಡ್ಸ್ ರೈಲಿನ 5 ವ್ಯಾಗನ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸಿಬ್ಬಂದಿಗಳು ಆಲ್ರೆಡಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಮುಗಿಲೆತ್ತರಕ್ಕೆ ಬೆಂಕಿ ಚಿಮ್ಮಿ ಹೊತ್ತಿ ಉರಿದ ರೈಲು. ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇದೆ. ಬೆಂಕಿ ದುರ್ಘಟನೆ ಹಿನ್ನೆಲೆ 29 ರೈಲು ಸಂಚಾರವನ್ನ ಈಗ ರದ್ದು ಮಾಡಲಾಗಿದೆ. ಇಂಧನ ಸಾಗಿಸ್ತಾ ಇದ್ದಂತಹ ರೈಲು ಧಗಧಗನೆ ಹೊತ್ತಿ ಉರಿದಿದೆ. ಸದ್ಯಕ್ಕಂತೂ ಈಗ ರೈಲಿನಲ್ಲಿ ಇದ್ದಂತಹ ಪ್ರಯಾಣಿಕರನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನುವಂತಹ ರಿಪೋರ್ಟ್ ಕೂಡ ಲಭ್ಯ ಆಗಿರುವಂಥದ್ದು. ಅಂಡ್ ಮೋರ್ ಓವರ್ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಇಡೀ ಆವರಿಸ್ಕೊಂಡ್ಬಿಟ್ಟಿದೆ ಆ ಬೋಗಿಗಳಿಗೆಲ್ಲ. ಸೊ ಸುಟ್ಟು ಕರ್ಕಲಾಗಿದೆ. ಬೆಂಕಿಯನ್ನ ನಂದಿಸೋದಕ್ಕೆ ಈಗ ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಅರಕ್ಕೋಣಂ ಚೆನ್ನೈ ರೈಲು ಸಂಚಾರ ಸದ್ಯಕ್ಕೆ ಬಂದ್ ಆಗಿದೆ. 29 ರೈಲುಗಳ ಸಂಚಾರ ಈಗ ಬಂದ್ ಆಗಿರುವಂಥದ್ದು. ಯಾಕಂದ್ರೆ ಆ ಮಾರ್ಗದಲ್ಲಿ ಬೆಂಕಿ ಅವಘಡ ನಡೆದಿರೋದ್ರಿಂದ ಸೊ ಈಗ ಸದ್ಯಕ್ಕಂತೂ ಸಂಚಾರವನ್ನ ರದ್ದು ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದಾರೆ. ಗೂಡ್ಸ್ ಟ್ರೈನು ಈ ರೀತಿಯಾಗಿ ಹೊತ್ತಿ ಉರಿದಿದೆ. ಇಂಧನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡು 7 ವ್ಯಾಗನ್ಗಳು ಸುಟ್ಟು ಕರಕಲಾಗಿದೆ. ಆ ಬೆಂಕಿಯ ಕೆನ್ನಾಲಿಕೆಯನ್ನ ಆರಿಸೋದಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ഹലോ ആ ഫോട്ടോ ട്രെയിനിൽ ഇറങ്ങിയ